ಇವತ್ತಿನ ಅಧಿವೇಶನದಲ್ಲಿ ಕರಿಮಣಿ ಮಾಲೀಕನ ವಿಚಾರವೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿತು. ವಿಪಕ್ಷ ನಾಯಕರು ಎತ್ತಿದಂತಹ ಪ್ರಶ್ನೆಗೆ ಸಿಎಂ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾರು ಬೇಕಾದರೂ ಕೂಡ ಸಿಎಂ ಆಗಬಹುದು. ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಸಿಎಂ ಆಗುವ ಅವಕಾಶವಿದೆ. ಯತ್ನಾಳ್ ಹೇಳಿರುವಂತಹ ಮಾತು. ಅಧಿಕಾರ ಸಿದ್ದರಾಮಣ್ಣ ಒಬ್ಬರಿಗೆ ಅಲ್ಲ. ಅಪ್ಪ ಆನಂತರ ಮಗ ಸಿಎಂ ಆಗಬೇಕು ಅಂತ ಎಲ್ಲೂ ಕೂಡ ಇಲ್ಲ. ಇದು ಪ್ರಜಾಪ್ರಭುತ್ವ ಅಂಥೇಳಿ ಸದನದಲ್ಲಿ ಕೌಂಟರ್ ಕೊಟ್ಟಿದ್ದಾರೆ ಯತ್ನಾಳ್. ಸದನದಲ್ಲಿ ಕರಿಮಣಿ ಮಾಲೀಕ ಅನ್ನುವಂತಹ ಪದ ಬಳಕೆಯ ವಿಚಾರ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕರಿಮಣಿ ಮಾಲೀಕ ಅನ್ನುವಂತಹ ಪದ ಕೀಳು ಅಭಿರುಚಿಯ ಪದ. ನಿಮ್ಮ ಪಕ್ಷದೊಳಗೆ ಭಿನ್ನಾಭಿಪ್ರಾಯ ಇಲ್ವಾ ಅಂಥೇಳಿ ಖಾರವಾಗಿಯೇ ಪ್ರಶ್ನೆ ಮಾಡಿದ್ದಾರೆ. ಯತ್ನಾಳ್ ವಿಜಯೇಂದ್ರ ಏನೇನು ಮಾತನಾಡ್ತಾರೆ ಅಂತ ಗೊತ್ತಿಲ್ವೋ ನಮಗೆ. ಕರಿಮಣಿ ಮಾಲೀಕ ಪದ ಅಭಿರುಚಿ ಹೀನ ಅಂಥೇಳಿ ಸಿಎಂ ಸಿದ್ದರಾಮಯ್ಯನವರು ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಪಾಠವನ್ನ ಮಾಡಿದ್ದಾರೆ. ಅಶೋಕ್ ಅವರು ಮತ್ತು ಸುನಿಲ್ ಕುಮಾರ್ ಅವರು ಮಾತನಾಡುವಾಗ ಕರಿಮಣಿ ಮಾಲೀಕ ಯಾರು, ಕರಿಮಣಿ ಮಾಲೀಕ ಯಾರು ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಇದು ನನ್ನ ಪ್ರಕಾರ, ಬಹುತೇಕ ಸದಸ್ಯರ ಪ್ರಕಾರ ಅಭಿರುಚಿ ಹೀನ ಮಾತುಗಳು ಅಂತೇಳಿ ನಾನು ಅನ್ಕೋತೀನಿ. ನಾನು ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ಅಶೋಕ್ ಮತ್ತು ಹಿರಿಯ ಸದಸ್ಯರಾದಂಥ ಸುನಿಲ್ ಕುಮಾರ್ ಅವರಿಂದ ಇಂಥ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತೇಳಿ ಸದನದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮುಖ್ಯಮಂತ್ರಿಗಳು ಒಂದು ನಿಮಿಷ ಈಲ್ಡಾದ್ರೆ ಈಗ ಸನ್ಮಾನ್ಯ ಅಧ್ಯಕ್ಷರೇ, ಈ ದಿನನಿತ್ಯ ಪತ್ರಿಕೆಗಳಲ್ಲಿ ನಾವೇನು ಹೇಳಿಕೆ ಕೊಡ್ತಾ ಇಲ್ಲ, ನಿಮ್ಮ ಶಾಸಕರೇ ಕೊಡ್ತಾ ಇದ್ದಾರೆ, ಮಂತ್ರಿಗಳೇ ಕೊಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾದ್ಮೇಲೆ ದಿನನಿತ್ಯ ಪತ್ರಿಕೆಯಲ್ಲಿ ವಾರದಲ್ಲಿ ಒಂದು ಸುದ್ದಿ ಇದ್ದೇ ಇರ್ತತೆ. ಮುಖ್ಯಮಂತ್ರಿಗಳ ಬದಲಾವಣೆ, ಅವ್ರ ಮನೆಯಲ್ಲಿ ಡಿನ್ನರ್ ಪಾರ್ಟಿ, ಇವ್ರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಪಾರ್ಟಿ, ಡೆಲ್ಲಿಗೆ ಹೋದ್ರು, ಡೆಲ್ಲಿಗೆ ಹೋಗಿ ಏನು ಭೇಟಿ ಮಾಡಿದ್ರು, ಈ ಥರದ ಚರ್ಚೆ 2.5 ವರ್ಷಕ್ಕೆ ಬದಲಾಗ್ತಾರೆ. ಈ ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ವಿಭಿನ್ನವಾಗಿ ಕಾಣಿಸೋದೇ ಹೀಗೆ. ಈ ರೀತಿಯ ಅಂಶಗಳನ್ನು ಕೋಟ್ ಮಾಡೋದು, ಅದರ ಬಗ್ಗೆ ಪಾಠ ಮಾಡೋದು, ಅಂಕಿ ಅಂಶಗಳ ಸಮೇತ ಉತ್ತರವನ್ನು ಕೊಡೋದ್ರಿಂದಲೇ ಅವರು ಈ ಸೆಷನ್ಸ್ಗಳಲ್ಲಿ ಒಂದು ಸ್ವಲ್ಪ ಹೈಲೈಟ್ ಆಗಿ ಕೂಡ ಕಾಣಿಸ್ತಾರೆ.